ನಮಸ್ತೆ ಎಲ್ರಿಗೂ, ನಾನು ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಸೊ ಈ ಒಂದು ಮಾಹಿತಿ ನಿಜವಾಗ್ಲೂ ಸತ್ಯನ? ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬಿಡುಗಡೆ ಆರಂಭ ಆಗಿದ್ಯಾ? ಮಹಿಳೆಯರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ಯಾ ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸೊ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ. ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ, ನಂತರ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದ್ಬಿಟ್ಟು ತುಂಬಾ ಮಹಿಳೆಯರು ವೆಯ್ಟ್ ಮಾಡ್ತಾ ಇದ್ರಿ. ಜೊತೆಗೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಯಾವ ದಿನದಲ್ಲಿ ಬರುತ್ತೆ ತಿಳಿಸಿ ದಯವಿಟ್ಟು ಅಂತ. ನಾನು 1-2 ದಿನ ಬ್ಯಾಕ್ ಅನ್ಸುತ್ತೆ ವಿಡಿಯೋ ಕೂಡ ಮಾಡಿ ತಿಳಿಸಿದ್ದೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಯಾವ ದಿನದಲ್ಲಿ ಬರುತ್ತೆ ಅಂತ. ಏಪ್ರಿಲ್ ತಿಂಗಳು ಎಂಡ್ ಆಗೋ ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ. ಇವತ್ತು ಬರ್ಬೋದು, ನಾಳೆ ಬರ್ಬೋದು ಅಂತ ಕೂಡ ಅಲ್ಲಿ ತಿಳಿಸಿದ್ದೆ. ಇವಾಗ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಬಂದು ಜಮಾ ಆಗಿದೆ. ಈ ಒಂದು ಅಂದ್ರೆ ನ್ಯೂಸ್ ನಿಜನಾ? ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬಿಡುಗಡೆ ಆಗ್ಬಿಡ್ತಾ ಅಂದ್ರೆ ಸೊ ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿದೆ. ಯಾವ ದಿನದಲ್ಲಿ ಬಿಡುಗಡೆ ಆಯ್ತು, ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ, ಇನ್ನು ಎಷ್ಟು ಗೃಹಲಕ್ಷ್ಮಿಯರಿಗೆ ಬರ್ಬೇಕಾಗಿದೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಅನ್ಬಿಟ್ಟು ನಾನು ತಿಳಿಸ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬಂದು 21ನೇ ತಾರೀಕನೇ ಶುರು ಆಗಿದೆ ಹಣ ಬಿಡುಗಡೆ ಆಗ್ಲಿಕ್ಕೆ. 22ನೇ ತಾರೀಕಲ್ಲಿ ಅಂದ್ರೆ ಮಹಿಳೆಯರ ಖಾತೆಗೆ ಹಣ ಬಂದು ಜಮಾ ಆಗಿದೆ. ತುಂಬಾ ಜನ ಮಹಿಳೆಯರು ಕೂಡ ಕಮೆಂಟ್ ಮಾಡಿದ್ರಿ, ಮೆಸೇಜ್ ಕೂಡ ಮಾಡುವ ಮುಖಾಂತರ ತಿಳಿಸಿದ್ರಿ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬಂತು ಅಂತ ಅನ್ಬಿಟ್ಟು. ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರು. ನಾನೆಲ್ಲೋ ಇನ್ನು ಅನ್ಕೊಂಡಿರ್ಲಿಲ್ಲ ಹಣ ಬಂದಿದೆ ಅಂತ, ನನಗೂ ಕೂಡ ಗೊತ್ತಿರಲಿಲ್ಲ. ಸೊ ನಾವು ಕೂಡ ಚೆಕ್ ಮಾಡಿದಾಗ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬಂದಿದೆ ಅಂದ್ಬಿಟ್ಟು ಮಾಹಿತಿ ತಿಳಿತು. ಜೊತೆಗೆ ಸಾಕ್ಷಿ ಕೂಡ ಇದೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬಂದು ಜಮಾ ಆಗಿರೋದಕ್ಕೆ. ನಿಮ್ಗೆ ಆ ತರ ಬೇಕು, ಏನಾದ್ರು ಪ್ರೂಫ್ ಬೇಕು ಅಂತಂದ್ರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಅಲ್ವಾ, ಅದನ್ನ ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಸಿಗುತ್ತೆ. ಇವಾಗ ನೀವು ತುಂಬಾ ಜನ ಅಂತಿರ್ತೀರಿ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ನಿಜವಾಗ್ಲೂ ಏಪ್ರಿಲ್ ತಿಂಗಳಲ್ಲಿ ಕೊಡ್ತಾರಾ? ಸೊ ಈಗ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬಂದು ರಿಲೀಸ್ ಕೂಡ ಆಯ್ತು ಅಂಡ್ ಬಿಡುಗಡೆ ಕೂಡ ಆಯ್ತು, ಮತ್ತೆ ಜಮಾ ಕೂಡ ಆಗಿದೆ. ಇವಾಗ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಗಳ ಮಹಿಳೆಯರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬಂದು ಬಿಡುಗಡೆ ಆಯ್ತಾ? ನೀವೇನೋ ಬಿಡುಗಡೆ ಆಯ್ತು 21-22ನೇ ತಾರೀಕಲ್ಲಿ ಅಂತ ಹೇಳ್ತಾ ಇದ್ದೀರಾ. ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬಂದಿದ್ಯಾ? ನಮ್ಗಿನ್ನೂ ಕೂಡ ಬಂದಿಲ್ವಲ್ಲ ಅಂತ ಅನ್ಬಿಟ್ಟು ಸ್ವಲ್ಪ ಜನಕ್ಕೆ ಅನ್ಸುತ್ತೆ. ಯಾಕೆ ಈ ತರ ಅನ್ಸುತ್ತೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಲಿಕ್ಕೆ ಸ್ಟಾರ್ಟ್ ಆಗಿ 2 ದಿನಗಳಾಗಿದೆ ಅಷ್ಟೇ. 2 ದಿನಗಳಲ್ಲಿ ನಿಮ್ಗೆ ಇವಾಗ 2 ದಿನ ಆಗಿದೆ. ಈಗ ಹಂಗೆ ದಿನದಿಂದ ದಿನಕ್ಕೆ ನಿಮ್ ಖಾತೆಗೂ ಕೂಡ ಒಂದಲ್ಲ ಒಂದಿನ ಹಣ ಬಂದು ತಲುಪತ್ತೆ. ಅಂದ್ರೆ ಒಂದು 5 ಡೇಸ್ ಒಳಗಡೆ ಆಲ್ಮೋಸ್ಟ್ ಕವರ್ ಮಾಡ್ಕೊಂತಾರೆ. ಆಗ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬಂದು ತಲುಪತ್ತೆ. ಬರ್ದೇ ಇರೋರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಯಾವ ಜಿಲ್ಲೆಗೆ ಹಣ ಬಂದಿಲ್ಲ. ಜೊತೆಗೆ ಬಂದಿರೋರು ಕೂಡ ಕಮೆಂಟ್ ಮಾಡಿ ಯಾವ್ಯಾವ ಜಿಲ್ಲೆಗೆ ಹಣ ಬಂದಿದೆ ಅಂತ. ಮುಂಬರುವಂತಹ ವಿಡಿಯೋದಲ್ಲಿ ನಾನು ಮೊದಲನೇ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಅಂದ್ಬಿಟ್ಟು ತಿಳಿಸ್ತೀನಿ. ಸೊ ಎಷ್ಟು % ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಜಮಾ ಆಗಿದೆ ಅಂತಂದ್ರೆ ಒಂದು 10% ಮಹಿಳೆಯರು ಅಂತ ಹೇಳಲಿಕ್ಕೆ ಸಾಧ್ಯ. ಯಾಕಂತಂದ್ರೆ ಇನ್ನೂ ಕೂಡ ಅಂದ್ರೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಮಹಿಳೆಯರ ಖಾತೆಗೆ ಅಮೌಂಟ್ ಅನ್ನೋದು ಹೋಗಿ ಬಿಡುಗಡೆ ಆಗೋದ್ರಿಂದ. ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸೋದಷ್ಟೇ. ಇವಾಗ ನಾವು ಬಿಡುಗಡೆ ಮಾಡಿದೀವಿ ಹಣನ ಅನ್ನೋದಕ್ಕಿಂತ ಈಗ ನಾವು ಬಿಡುಗಡೆ ಮಾಡ್ತೀವಿ ಒಂದೇ ಸಲ ಎಲ್ಲರ ಖಾತೆಗೆ ಹೋಗು ಹಣ ತಲುಪುತ್ತೆ ಹೋಗಿ ಅಂತ ಹೇಳಕ್ಕಾಗಲ್ಲ. ಒಬ್ಬೊಬ್ರಿಗೆ ಒಂದೊಂದು ದಿನದಲ್ಲಿ ಹಣ ಬಂದು ಜಮಾ ಆಗ್ಬೋದು ಅಂತ. ಒಂದೇ ದಿನದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಎಲ್ಲರ ಖಾತೆಗೂ ಜಮಾ ಆಗೋದಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಪದೇ ತಿಳಿಸ್ತಾ ಇರ್ತಾರೆ. ಯಾಕಂತ ಅಂದ್ರೆ ಇವತ್ತು ನಾವು ಹಣ ರಿಲೀಸ್ ಮಾಡಿದೀವಿ ಅಂತಂದ್ರೆ ನಾಳೆನೆ ನಿಮ್ಗೆ ಬಿಡುಗಡೆ ಆಗೋದು. ಅದರಲ್ಲಿ ನಾಳೆ ಅಂತಂದ್ರೆ ಸ್ವಲ್ಪ % ಮಹಿಳೆಯರಿಗೆ ಮಾತ್ರ ಬಿಡುಗಡೆ ಆಗುತ್ತೆ. ಅದಾದ ನಂತರ ದಿನದಿಂದ ದಿನಕ್ಕೆ ತುಂಬಾ ಜನ ಮಹಿಳೆಯರ ಖಾತೆಗೆ ಅಮೌಂಟ್ ಅನ್ನೋದು ಬಿಡುಗಡೆ ಆಗುತ್ತೆ. ಸೊ ಅಷ್ಟೇ. ಇವಾಗ ಒಂದೇ ಸಲ ಬಿಡುಗಡೆ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಈಗಾಗಲೇ ಗೌರ್ಮೆಂಟ್ ಕೂಡ ಹಣ ನೀಡಿತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 2,000 ಕೋಟಿ ಹಣ ನೀಡಿದ್ರು. ಬಟ್ ಆದ್ರೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂದ್ರೆ ಅಷ್ಟಾಗಿ 19ನೇ ಕಂತಿನ ಹಣದ ಬಗ್ಗೆ ಅಷ್ಟಾಗಿ ಅವರು ತಲೆ ಕೆಡಿಸ್ಕೊಂಡಿರಲಿಲ್ಲ. ಫಸ್ಟ್ 18ನೇ ಕಂತಿನ ಹಣ ನೀಡೋಣ, ಅವರು ಪೆಂಡಿಂಗ್ ಇರೋರು ಏನ್ ಮಾಡ್ಬೇಕು
ಪೆಂಡಿಂಗ್ ಅಲ್ಲಿರುವಂತಹ ಮಹಿಳೆಯರ ಖಾತೆಗೆ ಹಣ ನೀಡೋಣ ಅಂತ ಅಂದ್ಬಿಟ್ಟು ಅವರು ನಿರ್ಧಾರ ಕೂಡ ಮಾಡಿಕೊಂಡು ಅದ್ರ ಬಗ್ಗೆ ಕೂಡ ಬಂದು ತಿಳಿಸಿದ್ರು ಮಾಧ್ಯಮಗಳ ಮುಖಾಂತರ. ಸೊ ಎಷ್ಟು ಜನಕ್ಕೆ ಗೊತ್ತಿರುತ್ತೋ ಎಷ್ಟು ಜನಕ್ಕೆ ಗೊತ್ತಿಲ್ವೋ ಒಟ್ಟಾರೆ ಇರುವಂತಹ ಮಾಹಿತಿನೇ ತಿಳಿಸ್ತಾ ಇರೋದು. ಇವಾಗ 18ನೇ ಕಂತಿನ ಹಣ ಕೂಡ ಕಂಪ್ಲೀಟ್ ಆಗಿದೆ. ಈಗ 19ನೇ ಕಂತಿಗೆ ಕಾಲಿಟ್ಟು ಅಂಡ್ ನಾನು ವಿಡಿಯೋ ಕೂಡ ಮಾಡಿ ತಿಳಿಸಿದೆ ರಿಲೀಸ್ ಆಗ್ತಾ ಇದೆ ಅಂತ. ಅದಾದ ನಂತರ ಒಂದು 2-3 ದಿನದಲ್ಲೇ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಅನ್ನೋದು ಮಹಿಳೆಯರ ಖಾತೆಗೆ ಬಂದು ಜಮಾ ಆಗಿದೆ. ನನಗಂತೂ ತುಂಬಾ ಸಂತೋಷ ಆಯಿತು. ಯಾಕಂತಂದ್ರೆ ತುಂಬಾ ಜನ ಮಹಿಳೆಯರು ನಮಗೆ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ದಯವಿಟ್ಟು ತಿಳಿಸಿ ಅಂತ ಕಮೆಂಟ್ ಮಾಡ್ತಾನೆ ಇದ್ರಿ. ಅಂಥವ್ರೆಲ್ರಿಗೂ ಕೂಡ ಈಗ ಹಣ ಬಂದಿದೆ ಅಂತ ಅನ್ಕೊಂಡಿದೀನಿ. ಯಾರ್ಯಾರಿಗೆ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮ್ ಜಿಲ್ಲೆನೂ ಕೂಡ ಕಮೆಂಟ್ ಮಾಡಿ ಯಾವ ಜಿಲ್ಲೆಗೆ ಹಣ ಬಂದಿದೆ ಏನು ಅಂತ ಅಂದ್ಬಿಟ್ಟು ನನ್ನ ವಿಡಿಯೋ ನೋಡೋರು ಕೂಡ ತಿಳ್ಕೊಂತಾರೆ ಇಂಥ ಜಿಲ್ಲೆಗೆ ಹಣ ಬಂದಿದೆ ಅಂತ ಅಂದ್ಬಿಟ್ಟು. ಅದರಿಂದ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡಿ ತಿಳಿಸಿ ಅಂತ ಕೂಡ ಹೇಳ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಇವಾಗ ಹೇಳೋದೇನಪ್ಪಾ ಅಂತಂದ್ರೆ ನಿಮ್ಗೆ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ನಮ್ಗೆ ಹಣ ಬಂದಿಲ್ಲ ನೀವು ಹೇಳೋದೆಲ್ಲ ಸುಳ್ಳು ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಹಣ ಒಂದೇ ದಿನದಲ್ಲಿ 2 ದಿನದಲ್ಲಿ ಎಲ್ಲರ ಖಾತೆಗೆ ಬಂದು ಜಮಾ ಆಗಕ್ಕಾಗಲ್ಲ. ಒಂದು 5-6 ದಿನ ವೇಟ್ ಮಾಡಿ, ಬರುತ್ತೆ. ಬರಲ್ಲ ಅಂತ ಹೇಳಕ್ಕಾಗಲ್ಲ, ಬಂದೇ ಬರುತ್ತೆ, ಪಕ್ಕ ಬರುತ್ತೆ. ಯಾಕಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೆ ಹಣ ಎಲ್ಲರ ಖಾತೆಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಆದ್ರಿಂದ ನಿಮ್ಮ ಖಾತೆಗೂ ಕೂಡ ಹಣ ಬರೋವರೆಗೂ ನೀವು ವೆಯ್ಟ್ ಮಾಡಬೇಕಾಗತ್ತೆ. ವರ್ಗಾವಣೆ ಕೂಡ ನಡೆದಿದೆ ಈಗಾಗಲೇ. ಸೊ ನಿಮ್ಮ ಖಾತೆಗೂ ಕೂಡ ಒಂದಲ್ಲ ಒಂದಿನ ಬರುತ್ತೆ. ಏಪ್ರಿಲ್ ತಿಂಗಳು ಮುಗಿಯೋ ವರ್ಷದಲ್ಲಿ ಒಂದಲ್ಲ ಒಂದಿನ ನಿಮ್ಮ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಬರುತ್ತೆ. ಬರ್ದೇ ಇರೋರು ಹಂಗೆ ಮಾಡೋದು, ಸುಮ್ಮನೆ ಬಂದು ನೆಗೆಟಿವ್ ಕಮೆಂಟ್ ಮಾಡ್ತೀರಾ. ಅಂಥವ್ರಿಗೆ ನಾವೇನು ಹೇಳೋಕ್ಕಾಗಲ್ಲ. ಈಗ ಹಣ ಗೌರ್ಮೆಂಟ್ ಕಡೆಯಿಂದ ರಿಲೀಸ್ ಆಗಿದೆ, ಅದ್ರ ಜನಗಳಿಗೆ ಮಾಹಿತಿ ಕೂಡ ತಿಳಿಸ್ತಾ ಇದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಸೊ ಈಗ 2,000 ರೂಪಾಯಿ ಹಣ ಬಂದಿರೋರು ಕಮೆಂಟ್ ಮಾಡಿ ತಿಳಿಸ್ತಾರೆ. ಬರ್ದೇ ಇರೋರು ಈ ಥರ ಅಂದರೆ ಎಲ್ಲರೂ ಆ ಥರ ಕಮೆಂಟ್ ಮಾಡ್ತಾರೆ ಅಂತಲ್ಲ, ಎಲ್ಲೋ 1-2-3 ಜನ ನೆಗೆಟಿವ್ ಕಮೆಂಟ್ ಹಾಕ್ತಾರೆ. ಎಲ್ಲ ಅಮೌಂಟ್ ಬಂದ್ಬಿಟ್ಟಿದೆ, ನೀವೆಲ್ಲ ಹೇಳೋದು ಸುಳ್ಳು, ಹೀಗೆ ಹಾಗೆ ಅಂತ. ಸೊ ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಬಿಡಿ. ಸೊ ಕೆಲವೊಂದಷ್ಟು ಜನಗಳಿಗೆ ಯೂಸ್ ಆಗ್ತಾ ಇದೆಯಾ ಅದೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಥರ ನೆಗೆಟಿವ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಅಷ್ಟೇ ನಾನು ಹೇಳೋದು. ಇವಾಗ ಯೂಸ್ ಆಗ್ತಾ ಇರೋರಿಗೆ ಎಲ್ರಿಗೂ ಕೂಡ ಮಾಹಿತಿ ತಿಳಿದಿದೆ ಅಂತಾನೆ ಅನ್ಕೊಂತೀನಿ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬಂದು ಬಿಡುಗಡೆ ಆಗಿದೆ. ನಿಮ್ಮ ಖಾತೆಗೂ ಕೂಡ ಇನ್ನೊಂದು 7 ದಿನ 5 ದಿನ ವೇಟ್ ಮಾಡಿ, ಪಕ್ಕ ಬಂದೇ ಬರುತ್ತೆ. ಬಂದಾದ್ಮೇಲೆ ಕಮೆಂಟ್ ಮಾಡೋದನ್ನ ಬರಿಬೇಡಿ. ವಿಡಿಯೋಗೆ ಬಂದು ನಿಮ್ಗೆ ಹಣ ಬಂತ ಏನು ಅಂತ ಅಂದ್ಬಿಟ್ಟು ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬಂದು ಮಹಿಳೆಯರ ಖಾತೆಗೆ ಜಮಾ ಆಗಿದೆ. ಸೊ ಇವಾಗ ರಿಲೀಸ್ ಕೂಡ ಆಯ್ತು, ಜಮಾ ಕೂಡ ಆಯ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಹಣ ಅನ್ನೋದು ಬಂದು ತಲುಪುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಹೆಚ್ಚಿನದಾಗಿ ಸರ್ಕಾರಿ ಯೋಜನೆಗಳ ಬಗ್ಗೆ ಅಪ್ಡೇಟ್ಸ್ ಬೇಕು ಅಂತಂದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.